ನಮಸ್ತೆ ಹಾಸನ. ನಾವು ಇದೇ ಥರ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ತುಂಬ ಜನ ಮಾಡ್ತಿದ್ರ. ನಾವು ಹಿಂದೆ ಕೂಡ ಒಂದು ಹಂದಿ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ಅದೇ ಥರ ಇವತ್ತು ಮೇಯ್ನ್ ಮುಖ್ಯವಾಗಿ ಎಲ್ಲ ರೈತರಿಗೂ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೇ ಇರೋದು, ಮತ್ತು ಅದನ್ನು ಯಾವ ಥರ ಬಿಸ್ನೆಸ್ ಮಾಡಬೇಕು, ಯಾವ ಥರ ದುಡಿಬೇಕು ಅನ್ನೋದೊಂದು ಗೊತ್ತಿಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ ಮುಂದೆ, ಇದು ಒಂದು ಗೊರೂರು ಹತ್ತಿರ ಇದೆ. ಗೊರೂರಿಂದ 1 ಕಿಲೋಮೀಟ್ರ್ ಅಷ್ಟೇ ಒಂದು ಮೀನುಮರಿ ಸಾಕಾಣಿಕಾ ಕೇಂದ್ರ, ಉಲ್ಲಾಸ್ ಮೀನುಮರಿ ಸಾಕಾಣಿಕೆ ಕೇಂದ್ರ ಅಂತ ಇದೆ ಗೊರೂರು ಹತ್ರ. ನೀವು ಬೇಕಾದರೆ ಮ್ಯಾಪಲ್ಲಿ ಎಲ್ಲರ ನೋಡ್ಬೋದು. ಇವ್ರ ಹತ್ರ ಟೋಟಲ್ಲು 25 ಪಾಂಡ್ಗಳಿದೆ, 25 ಕೃಷಿ ಹೊಂಡಗಳಿದೆ. ಇದರಲ್ಲಿ ಇವರು 60 ಲಕ್ಷಕ್ಕೂ ಅಧಿಕ ಮೀನುಗಳನ್ನ, ಮರಿಗಳನ್ನ ಕೃಷಿ ಹೊಂಡಕ್ಕೆ, ಕೆರೆಗಳಿಗೆ, ಪ್ರತಿಯೊಂದು ಎಲ್ಲ ನೀವು ಎಲ್ಲೆಲ್ಲಿ ಹೊಂಡ ಮಾಡ್ಕೊಂಡಿದ್ದಾರೆ ಅದೆಲ್ಲದನ್ನು ಯಾವ ಥರ ಆದಾಯ ತೆಗಿಯೋದು, ಯಾವ ಥರ ಮಾಡೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗಾದರೂ ಮೀನು ಕೃಷಿ ಮಾಡೋಕ್ಕೆ ಆಸಕ್ತಿ ಇದ್ದವರು ದಯವಿಟ್ಟು ಈ ವಿಡಿಯೋ ಏನು ಹಾಕಿದ್ದೀನಿ ಅದನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಪೂರ್ತಿ ನೋಡಿದಾಗಲೇ ಅದರದ್ದು ಪ್ರತಿಯೊಂದು ಇಂಚಿಂಚು ಮಾಹಿತಿ ಗೊತ್ತಾಗೋದು. ನೋಡೋಣ ಬನ್ನಿ. ನಮ್ಮ ಉಲ್ಲಾಸ್ ಮೀನುಮರಿ ಕೇಂದ್ರದ ನಮ್ಮ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆಯಡಿ ಒಂದು ಪಾಂಡ್ಗಳನ್ನ ಮಾಡ್ಕೊಂಡು ಒಂದು ದೊಡ್ಡದಾಗಿ ಒಂದು ಮೇಲ್ಗಡೆ ಹಕ್ಕಿಗಳು ಬರದೇ ಇರೋ ರೀತಿ ಒಂದು ಬಲೆನ ಬಿಟ್ಕೊಂಡು ಒಂದು ಒಳ್ಳೆ ವ್ಯವಸ್ಥಿತವಾಗಿ ತುಂಬ ನೀಟಾಗಿ ಮಾಡಿದ್ದಾರೆ. ಯಾಕೆಂದರೆ ಇದು ಎಲ್ಲೂ ನಾನು ನೋಡಿರಲಿಲ್ಲ. ಯಾಕೆಂದರೆ ತುಂಬ ನೀಟಾಗಿ ಮೀನು ಹಿಡಿಯೋದಾಗಲಿ ಎಲ್ಲವನ್ನೂ ನೀಟಾಗೆ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಬಂದಾಗ ಇವರು ಯಾರೋ ಕೆಲಸ ಮಾಡ್ತಿರೋರು ಅಂದ್ಕೊಂಡೆ, ಅಲ್ಲ, ಇವರೇ ಓನರು. ಈಗ ಏನು ಝೂಮ್ ಮಾಡ್ತಾಯಿದ್ದೀವಿ, ಅವರೇ ಓನರು. ಈಗ ಅವರೇ ಸ್ವತಃ ವರ್ಕರ್ ಥರ ಅವರೇ ಮೀನು ಮರಿಗಳನ್ನ ಎಲ್ಲ ಇದು ಮಾಡ್ತಾರೆ. ನೋಡಿ, ಮೀನು ಮರಿ ತುಂಬ್ತಾ ಇದ್ದಾರೆ. ಅದು ಒಂದೊಂದು ತುಂಬ ಉದ್ದ ಇದೆ ಮೀನು ಮರಿಗಳು, ಒಂದೊಂದು 2 ಇಂಚಿಂದು 3 ಇಂಚಿಂದೆಲ್ಲ ಇದೆ. ಅದನ್ನ ಒಬ್ಬೊಬ್ಬರು ಎಲ್ಲಿ ಆರ್ಡ್ರ್ ಕೊಟ್ಟಿರ್ತಾರೆ ಆ ಆರ್ಡ್ರ್ಗಳಿಗೆ ಅವ್ರಿಗೆ ಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ಅದನ್ನು ಬಲೆನ ಹಾಕಿ ಇಬ್ಬರು ಬಲೆ ಹಾಕಿ ಅದನ್ನು ಮೀನು ಮರಿನ ಹಿಡಿದು ಒಂದು ಪರದೆ ಥರ ಇದಕ್ಕೆ ಸಂಗ್ರಹಿಸಿ ಇದನ್ನು ಮತ್ತೆ ಎಷ್ಟು ಜನಕ್ಕೆ ಬೇಕು ಅಂತ ಒಂದು ಅಂದಾಜಲ್ಲಿ ಅವ್ರ ಹತ್ರ ಒಂದು ಬುಟ್ಟಿ ಥರ ಇದೆ ಚಿಕ್ಕದು, ಅದರಲ್ಲಿ ಅಂದಾಜು ಥರ ಎಲ್ಲರಿಗೂ ಇದನ್ನು ಸಪ್ಲೈ ಮಾಡ್ತಾರೆ. ನೋಡಿ, ಮೀನು ಸಾಕಾಣಿಕೆ ಮಾಡೋದು ಇದು ಒಂದೊಂದು ಮೀನು ಒಂದು ವರ್ಷದೊಳಗೆ 1 kg 1.5 kg ಬರುತ್ತೆ. ಇದು ರೈತರಿಗೆ ಎಷ್ಟು ಆದಾಯ ಇದೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ತೊಟ್ಟಿಲಿ ಏನು ಕಾಣ್ತಿದೆ ಮೀನು ಮರಿಗಳು, ಅದಕ್ಕೆ ಒಂದು ಫುಡ್ ಹಾಕಿದ್ದಾರೆ. ಫುಡ್ ಏನೂ ಅಲ್ಲ, ಒಂದು ಅಜೋಲಾ ಟೈಪಲ್ಲಿ. ಈಗ ಹಸುಗಳಿಗೆ ಏನು ಅಜೋಲಾ ಹಾಕ್ತೀರಾ ಅದೇ ಟೈಪಲ್ಲಿ ಒಂದು ಅಜೋಲಾ ಇದೆ. ಅದನ್ನೇ ತಿಂದ್ಕೊಂಡು, ನೀವು ಝೂಮ್ ಹಾಕಿ ನೋಡ್ತೀನಿ, ಅದನ್ನೇ ತಿಂದ್ಕೊಂಡು ಅದರದ್ದೇ ಅದಕ್ಕೆ ಆಹಾರ. ಇದರಿಂದ ರೈತರಿಗೆ ಒಂದು ಸ್ವಲ್ಪ ಖರ್ಚು ಉಳಿಯುತ್ತೆ. ಹಾಂ, ಗ್ರಾಸ್ ಕಾರ್ಪ್ ಅಂತಲ್ಲ, ಅಂದರೆ ಹುಲ್ಗೆಂಡೆ ಅಂತ, ಹುಲ್ನೇ ತಿನ್ನೋದು, ಹುಲ್ಗೆಂಡೆ. ಓಕೆ. ತುಂಬ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಸೂಪರ್ ಬರೋಣ. ಹೌದಾ? ನಂಬರ್ 1 ಮೀನು ಅದು ಬಿಡಿ. ಒಂದು ಕಡೆಯಿಂದ ಹಾಕಿದವಕ್ಕೆ ಹಾಕ್ಸ್ಕೊಡಿ. ಹಾಕಿರಕ್ಕಲ್ಲ ಸತೈತೆ ಆಮೇಲೆ ಕಳಿಸ್ತೀವಿ ನಾಟ. ತುಂಬ ದೂರ ಪ್ರಯಾಣ ಮಾಡೋರಿಗೆ ಇದು ಆಕ್ಸಿಜನ್ನ ಫಿಕ್ಸ್ ಮಾಡಿಬಿಟ್ಟು ಮೀನು ಮರಿಗಳನ್ನ ಒಳಗಡೆ ಕವರಲ್ಲಿ ಆಕ್ಸಿಜನ್ನ ತುಂಬ್ತಾರೆ. ಇದು ನೀವು ಅಲ್ಲಿ ಮೀನು ಮರಿ ಇಟ್ಕೊಂಡೋಗಿ ಒಂದು 4 to 5 hours, 4 ರಿಂದ 5 ಗಂಟೆ ನೀವು ಅದರೊಳಗೆ ಇದ್ದರೂ ಏನೂ ಆಗಿಲ್ಲ. ಹಂಗಾಗಿ ಇದನ್ನು ಹಾಕ್ತಾರೆ. ನೋಡಿ, ಆಗಲೇ ಹೇಳ್ದಂಗೆ 25 ಪಾಂಡ್ಗಳನ್ನ ಇವರು ಒಂದು 2 ಎಕರೆಲಿ ಒಂದು ದೊಡ್ಡದಾಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ಒಂದು ಪಾಂಡ್ಗಳನ್ನ ಮಾಡ್ಕೊಂಡು ಅದರಲ್ಲಿ ಸಣ್ಣ ಮೀನು, ದೊಡ್ಡ ಮೀನು ಆ ಥರ ಇದು ಮಾಡ್ಕೊಂಡಿದ್ದಾರೆ. ಈಗ ಮೇಯ್ನಾಗಿ ಪ್ರತಿಯೊಬ್ಬ ರೈತರಿಗೆ ತಿಳಿಸ್ಕೊಡ್ಬೇಕಾಗಿರೋ ಟಾಪಿಕ್ ಅಂದರೆ ಇದು. ಈಗ ನೋಡ್ತಾ ಇದ್ರಲ್ಲ, ಈಗ ಇವರು ಏನು ಹೇಳ್ತಾರೆ, ಏನು ಮಾಹಿತಿ ಪ್ರತಿಯೊಂದು ಹೇಳ್ತಾರೆ, ಅದನ್ನು ಚಾಚು ತಪ್ಪದೆ ಈ ವಿಡಿಯೋ ಮುಖಾಂತರ ಪೂರ್ತಿ ನೋಡಿ. ಡಿವೈಡ್ ಮಾಡಿದ್ದಾರೆ ಇದು. ನನ್ನ ಹೆಸರು ನಾಗರಾಜ್ ಅಂತ. ನಾವು ಇದೇ ಗೊರೂರು ಗ್ರಾಮ ಪಂಚಾಯತಿಗೆ ಸೇರಿದಂಥ ಇದೆವು. ಗೊರೂರಲ್ಲಿ ನಾವು ಸುಮಾರು 15 ವರ್ಷದಿಂದ ಮೀನು ಕೃಷಿ ಮಾಡ್ತಾಯಿದ್ವಿ.
ಮೀನು ಕೃಷಿ ಅಂದರೆ ಬರೀ ನರ್ಸರಿ ಥರ ಮಾಡಿದ್ದೀವಿ. ಬರೀ ಸೀಡ್ಸನ್ನು ಡೆವಲಪ್ ಮಾಡಿ ಸೇಲ್ಸ್ ಮಾಡೋ ಅಂಥದ್ದು. ನಮ್ಮಲ್ಲಿ ಸುಮಾರು ವರ್ಷಕ್ಕೆ ಒಂದು 50-60 ಲಕ್ಷ ಮೀನು ಮರಿನ ನಾವು ಫಿಂಗರ್ಲಿಂಗ್ಸು ಏರ್ಲಿಂಗ್ಸ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ. ಸುಮಾರು ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಮತ್ತು ಬೆಂಗಳೂರು ಸೈಡಿಂದ, ಕೊಡಗು ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬೈ ಮಾಡಿ ಹೋಗ್ತಾರೆ. ನಾನು ಫಸ್ಟು ಇಲ್ಲಿ ನನ್ನ ಸ್ನೇಹಿತರೊಬ್ಬರು BRPಲಿದ್ದರು. ಅವರು ಮಾಹಿತಿ ಪ್ರಕಾರ ನಾನು ಇಲ್ಲಿ ನನ್ನದೇ ಒಂದು ಅರ್ಧ ಎಕರೆ ಜಮೀನಿತ್ತು. ಅದರಲ್ಲಿ ಒಂದು 2-3 ಪಾಂಡ್ ಮಾಡಿದ್ದೆ. ಫಸ್ಟು 2-3 ಪಾಂಡ್ ಮಾಡಿ ಮೀನು ಕೃಷಿ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡಿ ಇದು ಮಾಡ್ದೋ. ಅದರಲ್ಲಿ ಸ್ವಲ್ಪ ಲಾಭ ಆಗೋ ಥರ ಕಾಣ್ತು. ಮತ್ತು ಅದನ್ನೇ ಎಕ್ಸ್ಟೆಂಡ್ ಮಾಡಿ ಈಗ ನಾನು 2 ಎಕರೆಲಿ ಮೀನು ಕೃಷಿನೇ ಮಾಡ್ತಾಯಿದ್ದೀನಿ. ಮೊದಲು ನಾನು ಮೂರು ಪಾಂಡ್ ಮಾಡಿದಾಗ ನಾನು BRPಯಿಂದ 3 ಲಕ್ಷ ಸ್ಪಾನ್ ತಂದು ಹಾಕ್ತಿದ್ದೆ. ಅದರಲ್ಲಿ ನನಗೆ ಹೆಚ್ಚು ಕಡಿಮೆ 1 ಲಕ್ಷ ಹತ್ರ ಸಿಗ್ತಾಯಿತ್ತು. ಅದೇ ಈಗ ನಾನು ಹೆಚ್ಚು ಕಡಿಮೆ 25 ಪಾಂಡ್ ಮಾಡಿದ್ದೀನಿ. ಒಂದು 20 ಲಕ್ಷವರೆಗೂ ಮೀನು ಸ್ಪಾನ್ ತಂದು ರೇರ್ ಮಾಡಿ ಅದನ್ನು ಡೆವಲಪ್ ಮಾಡಿ ಇದು ಮಾಡ್ತೀನಿ. ನನಗೆ ಒಂದು ಸತಿಗೆ ಒಂದು 4-5 ಲಕ್ಷದವರೆಗೂ ಫಿಂಗರ್ಲಿಂಗ್ಸು ಮೀನು ಮರಿ ಸಿಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್, ಇವಾಗ ಮೀನು ಮರಿ ತುಂಬ ಜನ ಸಾಕಬೇಕು ಅಂತಾರೆ. ಕೃಷಿ ಹೊಂಡಗಳಿಗೆ ತುಂಬ ರೈತರಿಗೆ ಬರೀ ಕೃಷಿ ಹೊಂಡ ತೆಗೆಸ್ತಾರೆ. ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸಬ್ಸಿಡಿಲಿ ಕೃಷಿ ಹೊಂಡ ಇದು ಮಾಡ್ತಾರೆ. ಅದನ್ನ ಯಾವುದು ನಿರ್ವಹಣೆ ಮಾಡೋದು ಯಾವ ಥರ, ಮತ್ತು ಕೃಷಿ ಹೊಂಡ ಮಾಡಾದ್ಮೇಲೆ ಮೀನು ಮರಿ ಸಾಕೋದು ಯಾವ ಥರ ಅಂತ ತುಂಬ ಜನ ಕೃಷಿಕರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ನಿಮ್ಮ ಪ್ರಕಾರ ಒಂದು ಕೃಷಿ ಹೊಂಡದಲ್ಲಿ ಮೀನು ಸಾಕಿದರೆ ಯಾವ ರೀತಿ ಲಾಭ ಇದೆ ಅಂತ ಏನಾರು ಹೇಳ್ಬೋದಾ? ಈಗ ಕೃಷಿ ಇಲಾಖೆಯಿಂದ ಸಾಮಾನ್ಯವಾಗಿ ಒಂದು 50 ಅಡಿ ಒಂದು 60-70 ಅಡಿ ಇದರಲ್ಲಿ ಮಾಡಿಕೊಡ್ತಾರೆ. ಅದಕ್ಕೇನೆಂದರೆ ನಾವು ಯಾವ ಮೀನು ಮರಿ ಬಿಡಬೇಕು, ಯಾವ ಪ್ರಮಾಣದಲ್ಲಿ ಬಿಡಬೇಕು, ಅದನ್ನು ಫಸ್ಟು ನಾವು ಅರ್ಥ ಮಾಡ್ಕೊಬೇಕು. ಯಾವುದೋ ಒಂದು ಮೀನು ಮರಿ ತಂದು ಬಿಟ್ಟರೆ ಅದು ಡೆವಲಪ್ ಆಗೋಲ್ಲ. ಇವಾಗ ಒಂದು ಇದರಲ್ಲಿ ಒಂದು 3-4 ಜಾತಿ ಮೀನು ಮೇವು ಇರುತ್ತೆ. 50% ಮೇವು ಅವಕ್ಕೆ ಫ್ರೀಯಾಗಿ ಸಿಗುತ್ತೆ. ಅದರಿಂದ ಏನು ಮಾಡಬೇಕಂದ್ರೆ, ಈಗ 50-50 ಆದರೆ 1000 ಮೀನು ಮರಿ ಹಾಕಬೇಕು. ಅದಕ್ಕೆ ಒಂದು 4 ಜಾತಿ ಮೀನು ಮರಿಗಳು ಹಾಕಬೇಕು. 4 ಜಾತಿ ಅಂದರೆ ಕಟ್ಲ ಹಾಕಿದರೆ ಅದು ಮೇಲ್ಭಾಗದಲ್ಲಿ ಇರುತ್ತೆ, ರೋಹು ಮಧ್ಯಭಾಗ ಇರುತ್ತೆ, ಮತ್ತು ಕಾಮನ್ ಕರ್ಪ ಅಥವಾ ಮೃಗಾಲ ಅದು 1-2 ಒಂದು ಹಾಕಿದರೆ ಅದು ಕೆಳಭಾಗದಲ್ಲಿರುತ್ತೆ. ಮತ್ತು ಗ್ರಾಸ್ ಕರ್ಪ ಅದು ಹುಲ್ಲು ಬೆಳೆಯೋದನ್ನ ಚೆನ್ನಾಗಿ ತಿಂದು ಇದಾಗುತ್ತೆ. ಒಂದು 250 ಸಮ ಪ್ರಮಾಣದಲ್ಲಿ 1000 ಮೀನನ್ನ ಹಾಕಿದರೆ ಉತ್ತಮವಾದ ಇಳುವರಿ ಬರುತ್ತೆ. ಹೆಚ್ಚು ಕಡಿಮೆ ಒಂದು 50,000 ರೂಪಾಯಿವರೆಗೂ ಸಂಪಾದನೆ ಮಾಡ್ಕೋಬೋದು ಅವರು ವರ್ಷಕ್ಕೆ. ಸಿಂಪಲ್ಲಾಗಿ ಇನ್ವೆಸ್ಟ್ಮೆಂಟ್ ಏನಿರಲ್ಲ. ಸಿಂಪಲ್ಲಾಗಿ ಏನಾದ್ರೂ ಸಣ್ಣ ಪುಟ್ಟ ಇದು ಏನಾದ್ರು ಫುಡ್ ಕೊಟ್ಟರೆ ಆಗುತ್ತೆ. ಏನಾದರೂ ವೆಜಿಟೇರಿಯನ್ನು ದನ ಏನೇನು ತಿನ್ನುತ್ತೆ ಅದನ್ನೆಲ್ಲ ಹೆಚ್ಚು ಕಡಿಮೆ ತಿಂತೇವೆ. ವೇಸ್ಟ್ ಇರೋದನ್ನೆಲ್ಲ ಹಾಕ್ಬೋದು. ಸರ್, ಈಗ ಮೀನನ್ನು ಬೆಳೆಸಿದ ಮೇಲೆ ಒಂದು ಯೋಚನೆ ಬರುತ್ತೆ, ಹೇಗೆ ಮಾಡೋದು, ಹೇಗೆ ಇದನ್ನು ಸೇಲ್ಸ್ ಮಾಡೋದು ಹೇಗೆ ಅಂತ ಒಂದು ಯೋಚನೆ ಬರುತ್ತೆ. ಅದಕ್ಕೆಲ್ಲ ಹೆಚ್ಚಿನ ಏನು ತಲೆಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ಈಗ ನೀರು ಕಡಿಮೆ ಆದರೆ ಫಾರ್ಮರ್ಸೇ ಹಿಡಿಬೋದು. ಅದನ್ನೇನು ಭಾಳ ಕಷ್ಟ ಆಗೋಲ್ಲ. ಇಲ್ಲ ನೀರು ಜಾಸ್ತಿ ಇದೆ ಅಂದರೆ ಅದನ್ನು ಹಿಡಿಯೋಂಥ ಕೃಷಿಕರೇ ಇರ್ತಾರೆ. ಅವ್ರಿಗೆ KGಗೆ ಇಷ್ಟು ಅಂತ ಕೊಟ್ಟರೆ ಅವರೇ ಹಿಡಿದು ಕೊಡ್ತಾರೆ. ಇಲ್ಲ ಅವರೇ KGಗೆ ಇಷ್ಟು ಅಂತ ಮಾತಾಡ್ಕೊಂಡು ಅವರೇ ತಗೊಂಡು ಹೋಗ್ತಾರೆ. ಅದರಿಂದ ಇದೇನಂತ ಕಷ್ಟಕರವಾದ ಕೆಲಸ ಏನಲ್ಲ. ಈಗ ಮೀನು ಬರುತ್ತೆ, ಮಾರ್ಕೆಟಿಂಗ್ ಹೆಂಗೆ ಅಂತ ಕೇಳ್ತಾರೆ. ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೋದು? ಸರ್, ಮಾರ್ಕೆಟಿಂಗ್ ಬಂದು ನಾವು ನೇರವಾಗಿ ಮಾರಿದರೆ ಒಂದು 200 ರೂಪಾಯಿವರೆಗೂ ಹೋಗುತ್ತೆ KG. ಅದನ್ನೇ ಅಕಸ್ಮಾತ್ ನಾವು ಬೇರೆ ಬ್ರೋಕರ್ ಇವ್ರಿಗೆ ಕೊಟ್ಟರೆ ಅವರು 120-130 ಅಂತಾರೆ. ನಾವು ನೇರವಾಗಿ ಯಾವಾಗ ಬೇಕು ಅವಾಗ ಹಿಡಿದು ಮಾರ್ಕೊಬೋದು. ಜೀವಂತವಾಗಿ ಮಾರಿದರೆ ಇನ್ನೂ ಬೆಲೆ ಜಾಸ್ತಿ ಇರುತ್ತೆ. ಯಾರಿಗೆ ಮಾರ್ಬೋದು? ಎಲ್ಲ ಫಾರ್ಮರ್ಸ್ಗಳಿರ್ತಾರೆ. ಮತ್ತು ಬೇಕಾದ್ರೆ ನಾವು ಹೆಚ್ಚು ಕಮ್ಮಿ ಮಾರ್ಕೆಟಿಗೆ ಬೇಕಾದ್ರೆ ಒಂದೇ ಸಲ ಕೊಡ್ಬೋದು. ಇಲ್ಲ ತಿನ್ನೋಂಥ ಹಳ್ಳಿಗರ ಅವರು ಎಲ್ಲ ರೈತರೆಲ್ಲ ಇರ್ತಾರಲ್ಲ, ಅದನ್ನೇ ಪೂರೈಸಲಿಕ್ಕೆ ಸಾಧ್ಯವಾಗಲ್ಲ ನಮಗೆ. ಏಕೆಂದರೆ ಮೀನು ಒಳ್ಳೆಯ ಆಹಾರ ಆಗಿರೋದ್ರಿಂದ ಅದರಿಂದ ಜನಗಳು ಹೆಚ್ಚು ಇಷ್ಟಪಡ್ತಾರೆ, ಅದನ್ನು ಮಾರ್ಬೋದು. ಸರ್, ಈಗ ಮೀನುಗಳಿಗೆ ಫುಡ್ಡು ಅಂದರೆ ಆ್ಯಕ್ಚುಲಿ ಬಂದು ಈಗ 50% ಫುಡ್ಡು ಇದರಲ್ಲೇ ಹೊಂಡದಲ್ಲೇ ಇರುತ್ತೆ. ಅದು ಇದ್ರ ಟೈಪ್ ಬರುತ್ತೆ. ಅದು ಈಗ ಸಗಣಿ ಹಾಕ್ತೀವಿ, ಸಗಣಿಲಿ ಪ್ಲಾಂಟೇನ್ಸ್ ಬರುತ್ತೆ. ಅದು 15 ದಿನ 20 ದಿನ ಗಟ್ಟಲೆ ಇರುತ್ತೆ. ನಾವು 15-20 ದಿನಕ್ಕೆ ಒಂದು ಸಲ ಸಗಣಿ ಹಾಕಂತಿದ್ರೆ ಅದು ಆಟೋಮೆಟಿಕಲಿ 50% ಫೀಡು ಅದಾಗೆ ಡೆವಲಪ್ ಆಗುತ್ತೆ. ಮತ್ತಿನ್ನು ಪಾಲಿಶ್ ಒಟ್ಟು, ಹಿಂಡಿ, ಮತ್ತು ತರಕಾರಿ ವೇಸ್ಟು, ಹುಲ್ಲು, ಬಾಳೆದೆಲೆ, ಕೋಸೆಲೆ, ಆ ಥರ ತರಕಾರಿ ಐಟಮ್ ಏನು ಬೇಕಾದ್ರೆ ಹಾಕ್ಬೋದು. ಈಗ ಹೆಚ್ಚು ಕಡಿಮೆ ದನ ಏನು ಯೂಸ್ ಮಾಡುತ್ತೆ ಅದನ್ನೆಲ್ಲನೂ ಮೀನಿಗೆ ಕೊಡ್ಬೋದು. ನಡೆಸ್ತಾ ಇಲ್ಲ. ಬಟ್ ನಾನು ಮಾಡ್ಕೊಂಡಿರೋದು ಇದು, ನಾನೇ ಎಕ್ಸ್ಟ್ರಾ ದುಡ್ಡು ಹಾಕಿ ಅವ್ರ ಎಸ್ಟಿಮೇಟ್ ಇಟ್ಟು ಅದಕ್ಕಿಂತ ಹೆಚ್ಚಿನ ಹಾಕಿ ಇದು ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಒಂದು 50 ವರ್ಷ ಆದರೂ ಇದೇನೋ ಆಗಲ್ಲ, ಇನ್ನೇನು ಮಾಡೋಕ್ಕಲ್ಲ. ಟೋಟಲ್ಲು ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು? ಇದು 50 ಲಕ್ಷ ರೂಪಾಯಿ ಪ್ರಾಜೆಕ್ಟು. ಅವ್ರದ್ದು ನಮಗೆ ಇದ್ರಲ್ಲಿ ಸ್ವಲ್ಪ ಸಹಾಯಧನ ಸಿಕ್ಕಿದೆ. ಇದರಲ್ಲಿ ಯಾವುದು? ಮೀನುಗಾರಿಕೆ ಇಲಾಖೆಯಲ್ಲಿ PMSYಗೆ. ಹಾಂ, ಇದು ಟೋಟಲ್ ಇದು ಎಷ್ಟು ಹೊಂಡ ಮಾಡಿದ್ದೀರಾ ಇಲ್ಲಿ? ಇದು 8 ಹೊಂಡ ಇದೆ. ಹಾಂ,
ಇದು ಆ್ಯಕ್ಚುಲಿ ನಾವು ಫುಡ್ಡು ಇದಕ್ಕೆ ಮಾಡಿರೋದು ಇದು ಫುಡ್ಗೋಸ್ಕರ ಸಾಕಲಿಕ್ಕೆ ಅಂತ. ಈ ಜಿಲೇಬಿಗೆ ಈಗ ಬೇಡಿಕೆ ಇಲ್ಲದೆ ಇರೋದ್ರಿಂದ ನಾವು ಮರಿಗೇನೆ ಇದು ಮಾಡ್ಕೊತಾ ಇದ್ದೀವಿ. ಮರಿಗಳನ್ನ ಇದು ಮಾಡಿದ್ದು. ನೆಕ್ಸ್ಟ್ ಮೇಲ್ಗಡೆ ಬಲೆ ಎಲ್ಲ ಏನಕ್ಕೆ ಯಾವ ಥರ ಹಾಕಿ ಬಲೆ ಹಾಕಿರೋದು ಅಂದರೆ ಯಾವ ಪಕ್ಷಿಗಳು ಒಳಗೆ ಬರ್ದಂಗೆ ಮೇಲೆ ನೆಟ್ ಹಾಕಿದ್ದು ಅದು ಗಳಿಗೆಲ್ಲ ಕಿತ್ತೋಗಿದೆ. ಅದು ಟೆಂಪ್ರವರಿಯಾಗಿ ಈಗ ನೆಟ್ ಹಾಕೊಂಡಿದ್ವಿ ಇದನ್ನು ಮಾಡಿ. ಅಂದರೆ ಅಕ್ಕಿಗಳು ಹಿಡಿತವೆ, ಅಕ್ಕಿಗಳೆಲ್ಲ ಮೀನನ್ನು ತುಂಬ ಅಕ್ಕಿಗಳು, ಅದರಿಂದ ಇದನ್ನು ಇದು ಮಾಡ್ಕೊಂಡಿದ್ವಿ. ಮೇಲ್ಗಡೆ ಮಳೆ ಬಂದರೆ ಆ ಥರಕ್ಕೆ ಏನಕ್ಕೆ ಮಳೆ ಬಂದರೆ ಏನು ಸಮಸ್ಯೆ ಆಗಲ್ಲ ಮೀನಿಗೆ. ಮಳೆ ಬಂದರೆ ಇನ್ನೂ ಒಂಥರ ಆಕ್ಸಿಜನ್ ಸಿಗುತ್ತೆ ಅವಕ್ಕೆ. ಓಕೆ, ಆ ಥರ ಏನು ಸಮಸ್ಯೆ ಏನಾಗಲ್ಲ. ಎಲ್ಲ ಔಟ್ಲೆಟ್ ನೀರು ಹೋಗೋ ಥರ ಎಲ್ಲ ಮಾಡಿದ್ದೀವಿ. ಅದೇನ ಹೆಚ್ಚಿನ ಇದು ಇರಲ್ಲ. ಮೀನು ಸ್ವಲ್ಪ ಗ್ರೋತಿಂಗು ಚೆನ್ನಾಗಿ ಬರಬೇಕು ಅಂದರೆ ಗಾಣದ ಕಡಲೆಕಾಯಿ ಎಣ್ಣೆ ಕೂಡ ಬಳಸ್ತಾರೆ. ಫುಲ್ಲು ಕಡಲೆಕಾಯಿನ ಒಂಚೂರು ನೀರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಎಸಿತಾರೆ. ಇದು ಒಂದು ಅನುಕೂಲ. ಈಗ ರೈತರುಗಳು ಕೆರೆ ಮಾಡ್ಕೊಂಡಿರ್ತಾರೆ, ಹೊಂಡ ಮಾಡ್ಕೊಂಡಿರ್ತಾರೆ, ಸ್ವಂತವಾಗಿ ಇದು ಮಾಡ್ಕೊಂಡಿರೋರು ಯಾರಿಗಾದರೂ ಮೀನು ಮರಿ ಬೇಕು ಅಂತ ಅನಿಸಿದರೆ ನಮ್ಮದು ಹಾಸನ ತಾಲೂಕು, ಹಾಸನ ಜಿಲ್ಲೆ ಮತ್ತು ಗೊರೂರು ಹೇಮಾವತಿ ಡ್ಯಾಮ್ ಎದುರುಗಡೆನೇ ನಮ್ಮದು ಫಾರಮ್ ಇದೆ. ಮೇಯ್ನ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬಂದು ಬೇಕಾದ್ರೆ ಸಂಪರ್ಕಿಸ್ಬೋದು. ನನ್ನ ಫೋನ್ ನಂಬರ್ ಬಂದು 9972846947.